ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಾಲಿವುಡ್ನ ಖ್ಯಾತ ನಟಿ ಶೆಫಾಲಿ ಜರಿವಾಲಾ ಕೊನೆಯುಸಿರು. ಕೂಪರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಕುಟುಂಬಸ್ಥರ ಆಕ್ರಂದನ. ಪೊಲೀಸರಿಂದ ನಟಿಯ ಗಂಡನ ವಿಚಾರಣೆ. ಶೆಫಾಲಿ ಸಾವಿನ ಬಗ್ಗೆ 101 ಅನುಮಾನ. ನಿಜಕ್ಕೂ ಹೃದಯಾಘಾತ ಆಗಿದೆಯಾ, ಬೇರೆ ಕಾರಣ ಇದೆಯಾ ಅಂತ ತನಿಖೆ. ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಎಂದರು ಪೊಲೀಸರು. ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ. 37 ವರ್ಷದ ಆಟೋ ಚಾಲಕ ಗೋವಿಂದ ಕೊನೆಯುಸಿರು. ಬೆಳಗ್ಗೆ ಆಟೋ ಚಲಾಯಿಸುವಾಗ ಎದೆನೋವು, ಆಸ್ಪತ್ರೆಯಲ್ಲಿ ಸಾವು. ಇಬ್ಬರನ್ನು ಬಂಧಿಸಿದ ಬಳಿಕ ಹುಲಿ ಸಾವಿನ ಪ್ರಕರಣದ ತನಿಖೆಗೆ ಮತ್ತೆ ಹೊಸ ಟೀಮ್ ಎಂಟ್ರಿ. ಇನ್ವೆಸ್ಟಿಗೇಷನ್ಗೆ ಹೊಸ ತಂಡ ರಚಿಸಿದ ಅರಣ್ಯ ಇಲಾಖೆ. ಐಎಸ್ಎಫ್ ಅಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಕಾಂಗ್ರೆಸ್ನೊಳಗೆ ಸೆಪ್ಟೆಂಬರ್ ಕ್ರಾಂತಿಯ ಸಂಚಲನ. ದೆಹಲಿಯಿಂದ ಆಪ್ತ ಸಚಿವರ ಜೊತೆ ಸಿಎಂ ವಾಪಸ್ ಆಗ್ತಾ ಇದ್ದಂತೆ ಹಸ್ತಪಡಿಯಲ್ಲಿ ಗೊಂದಲ. ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ರಾಯರೆಡ್ಡಿ ಸೇರಿ ಒಬ್ಬೊಬ್ಬರದು ಒಂದೊಂದು ನಿಲುವು. ಸೆಪ್ಟೆಂಬರ್ ಕ್ರಾಂತಿ ಅಂತಂದ್ರೆ ಇಸ್ರೇಲ್ ಇರಾನ್ ರೀತಿ ಯುದ್ಧ ಆಗತ್ತಾ? ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿ ಮನೆ ಸೇರ್ಕೊಳ್ಳೋದಲ್ಲ. ಏನು ಬದಲಾವಣೆ ಅಂತ ಸ್ಪಷ್ಟವಾಗಿ ಹೇಳಿ ಅಂತ ರಾಜಣ್ಣಗೆ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್. ಬಿಜೆಪಿಯಲ್ಲಿನ ರೆಬಲ್ಸ್ ಒಗ್ಗೂಡಿಸಲು ಪ್ರಹ್ಲಾದ್ ಜೋಶಿ ಪ್ಲಾನ್. ಹೈಕಮಾಂಡ್ ಸೂಚನೆಯಂತೆ ಭಿನ್ನರ ಜೊತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಅರವಿಂದ್ ಲಿಂಬಾವಳಿ ಮನವೊಲಿಸುವಲ್ಲಿ ಯಶಸ್ವಿ. ಉಳಿದ ಅಸಮಾಧಾನಿತರ ಜೊತೆ ಚರ್ಚೆಗೆ ಸಜ್ಜು. ಭದ್ರಾ ಬಲದಂಡೆ ಕಾಮಗಾರಿ ವಿರೋಧಿಸಿ ದಾವಣಗೆರೆ ಬಂದ್. ವಿದ್ಯಾನಗರದಲ್ಲಿ ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದ ಪೊಲೀಸರು. ಚಿಕ್ಕಮಗಳೂರಲ್ಲಿ ಮುಂದುವರೆದ ವರುಣಾರ್ಭಟ. ಹುತ್ತಿನ ಗದ್ದೆ ಬಳಿ ಭಾರೀ ಭೂಕುಸಿತ. ರವೀಂದ್ರ ಅನ್ನೋರ ಮನೆಯ ಪಕ್ಕದಲ್ಲೇ ದರೆ ಕುಸಿದು ಹೆಚ್ಚಾದ ಆತಂಕ. ಕೆಆರ್ಎಸ್ ಡ್ಯಾಂನ ಒಳಹರಿವು ಹೊರಹರಿವು ಹೆಚ್ಚಳ. ನದಿ ಮಧ್ಯೆ ಇರೋ ನಡುಗಡ್ಡೆ ಅರ್ಧದಷ್ಟು ಮುಳುಗಡೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ವ್ಯವಸ್ಥೆಗೆ ನಿರ್ಬಂಧ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆ. ಬೆಳಗಾವಿಯ ಖಾನಾಪುರದ ಜಲಪಾತಗಳಿಗೆ ಜೀವಕಳೆ. ಹಾಲ್ನೊರೆಯಂತೆ ದುಮ್ಮಿಗ್ತಾ ಇದೆ ಕಣಕುಂಬಿಯ ಕಳಸಾನಾಲೆಯ ಫಾಲ್ಸ್. ಚಿನ್ನಸ್ವಾಮಿ ಕಾಲ್ತುಳಿತ ಕೇಸಲ್ಲಿ ಐಪಿಎಸ್ಗಳಿಗೆ ಶಾಕ್. ಪಿ ದಯಾನಂದ್, ವಿಕಾಸ್ ಕುಮಾರ್, ಶೇಖರ್ ಅಮಾನತು ಆದೇಶ ಅಂಗೀಕರಿಸಿದ ಕೇಂದ್ರ. ಇತ್ತ ಮ್ಯಾಜಿಸ್ಟ್ರೇಟ್ ವಿಚಾರಣೆಯ ವರದಿ ಸಲ್ಲಿಕೆಗೆ ತಯಾರಿ. ವಿದ್ಯಾರಣ್ಯಪುರದಲ್ಲಿ ನಡೆದ 2 ಕೋಟಿ ರಾಬರಿ ಕೇಸ್. ಹರ್ಷ ಅಷ್ಟು ಹಣ ತಂದಿದ್ದೆಲ್ಲಿಂದ ಅನ್ನೋ ಬಗ್ಗೆ ಪೊಲೀಸರಿಂದ ತನಿಖೆ. ಬ್ಲ್ಯಾಕ್ ಮನಿ ಅನ್ನೋ ಶಂಕೆ ಹಿನ್ನೆಲೆ ಮಾಹಿತಿ ಒದಗಿಸುವಂತೆ ನೋಟಿಸ್. ಪ್ರೀತಿಸಿ ಮದುವೆಯಾದ ನವ ಜೋಡಿ ಕಿಡ್ನಾಪ್ ಮಾಡಲು ಯತ್ನ. ಆಸ್ಪತ್ರೆಗೆ ಬಾ ಅಂತ ಕರೆದು ಯುವತಿ ಮನೆಯವರಿಂದ ಕೃತ್ಯ. ಬೆಂಗಳೂರಿನ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಸಾಲ ವಸೂಲಿಗೆ ವ್ಯಕ್ತಿಯನ್ನ ಒತ್ತೆಯಾಳಾಗಿಟ್ಟ ಕೇಸ್ಗೆ ಟ್ವಿಸ್ಟ್. ವಿಜಯಪುರದಲ್ಲಿ ಸರ್ಕಾರಿ ನೌಕರಿ ಕೊಡಿಸೋದಾಗಿ ಯುವಕರಿಗೆ ವಂಚಿಸಿರೋದು ಬೆಳಕಿಗೆ. ಕಿಡ್ನಾಪ್ ಆಗಿದ್ದಾನೆ ಎನ್ನಲಾಗಿದ್ದ ಉದಯ್ ಕುಮಾರ್ ವಂಚಿಸಿರೋ ಆರೋಪ. ಬಸವನ ಬಾಗೇವಾಡಿ ಠಾಣೆಯಲ್ಲಿ ಪರಸ್ಪರ ದೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.